ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಗಳನ್ನ ಮದ್ವೆ ಮಾಡಿಕೊಡ್ಲಿಲ್ಲ ಅಂತ ತಾಯಿಗೆ ಬೆಂಕಿ ಹಚ್ಚಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ನಡೆದಂಥ ಘಟನೆ ಇದು. ಬಸವೇಶ್ವರ ನಗರದ ಸಾಣೆ ಗುರುವನಹಳ್ಳಿಯಲ್ಲಿ ನಡೆದಂಥ ಘಟನೆ ಇದು. ಮುತ್ತು ಎಂಬಾತನಿಂದ ಗೀತಾ ಎಂಬ ಮಹಿಳೆಗೆ ಬೆಂಕಿ ಹಚ್ಚಲಾಗಿದೆ. ತಾಯಿ ಗೀತಾ, ಮಗಳ ಜೊತೆ ಸಲಿಗೆಯಿಂದ ಇದ್ದ ಮುತ್ತು. ಈ ಮುತ್ತು ತಾಯಿ ಗೀತಾ ಮತ್ತು ಮಗಳ ಇಬ್ಬರ ಜೊತೆಗೂ ಕೂಡ ಸಲುಗೆಯಿಂದ ಇದ್ದಂತೆ. ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಂಥ ಮಹಿಳೆ ಗೀತಾಗೆ ಪರಿಚಯವಾಗಿದ್ದ ಅದೇ ಏರಿಯಾದ ಮುತ್ತು, ಟೀ ಸ್ಟಾಲ್ ಇಟ್ಕೊಂಡಿದ್ದ ಆರೋಪಿ ಮುತ್ತು. ಬಳಿಕ ಒಂದೇ ಮನೆಯಲ್ಲಿ ವಾಸವಿದ್ರಂತೆ ಮಹಿಳೆ, ಮಗಳು. ಈ ಮುತ್ತು ಮಗಳನ್ನ ಮದುವೆ ಮಾಡಿಕೊಡು ಅಂತ ಕೇಳ್ಬಿಟ್ನಂತೆ. ಮದುವೆ ಮಾಡಿಕೊಡು ಅಂತ ಪೀಡಿಸ್ತಾ ಇದ್ನಂತೆ ಈ ಮುತ್ತು. ಯಾವಾಗ ಒಪ್ಲಿಲ್ವೋ ಆಗ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋದು ಆರೋಪಿ. 50% ಸುಟ್ಟು ಗಾಯದಿಂದ ಸಾವನ್ನಪ್ಪಿರೋದು. ಸಾವು ಬದುಕಿನ ಮಧ್ಯ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿ ಮುತ್ತುಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಮಧ್ಯರಾತ್ರಿ ನಡೆದಿರುವಂಥ ಘಟನೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುತ್ತು ಎಂಬಾತ ತಾಯಿ ಮತ್ತು ಮಗಳು ಇಬ್ಬರ ಜೊತೆಗೂ ಕೂಡ ಸಲಿಗೆಯಿಂದ ಇದ್ದಂತೆ. ಕೊನೆಗೆ ಒಂದೇ ಮನೆ ಮಾಡ್ಕೊಂಡು 3 ಜನನೂ ಇದ್ರಂತೆ. ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಮಗಳನ್ನ ಕೊಟ್ಟು ನಂಗೆ ಮದುವೆ ಮಾಡು ಅಂತ ಕೇಳಿದ್ದಾನೆ. ತಾಯಿಗೂ ಮುತ್ತು ಮೇಲೆ ನಂಬಿಕೆ ಮತ್ತು ಪ್ರೀತಿ. ಸೊ ಕೊನೆಗೆ ಮಗಳಿಗೆ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿದಾಳೆ. ಅದಕ್ಕೆ ಮಗಳನ್ನೇ ಕೊಡಲ್ಲ ಅಂತೀಯಾ ಅಂತ ಪೆಟ್ರೋಲ್ ಸುರಿದಿರೋದು, ಬೆಂಕಿ ಹಚ್ಚಿರೋದು. 50% ಸುಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಸಾವು ಬದುಕಿನ ನಡುವೆ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಆರೋಪಿ ಮುತ್ತುಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಅದೇ ಏರಿಯಾದ ಮುತ್ತು ಒಂದೇ ಮನೆಯಲ್ಲಿ ವಾಸ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಹಿನ್ನೆಲೆ ಸದ್ಯ ಗಾಯಾಳು ಪರಿಸ್ಥಿತಿ ಯಾವ ರೀತಿ ಇದೆ? ಆ ರೀತಿ ಏನು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಸಾಣೆ ಗುರುವನಹಳ್ಳಿ ಏನಿದೆ, ಇಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ನಿನ್ನೆ ಮಧ್ಯರಾತ್ರಿಯಲ್ಲಿ ಈ ಇನ್ಸಿಡೆಂಟ್ ಆಗಿದೆ. ಗೀತಾ ಅಂತ ಏನಿರ್ತಾರೆ, ಗೀತಾ ಎಂಬ ಮಹಿಳೆಗೆ ಮುತ್ತು ಎಂಬಾತ ಪರಿಚಯ ಏನಿರ್ತಾನೆ. ಸೊ ಈ ಅಂದ್ರೆ ಗೀತಾ ಮತ್ತು ಮಗಳು ಅವರು ಬೇರೆ ಇರ್ತಾರೆ. ಒಂದು ಮುತ್ತು ಏನು ಪರಿಚಯವಾಗಿ ಅವ್ರ ಜೊತೆ 3 ಜನ ಕೂಡ ಒಟ್ಟಿಗೆ ವಾಸವಾಗಿರ್ತಾರೆ. ಈ ಗೀತಾ ಏನೋ ಈಗ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಈಕೆ ಪ್ರಾವಿಷನ್ ಸ್ಟೋರ್ ಏನಿದೆ, ಇದನ್ನ ಪ್ರಾವಿಷನ್ ಸ್ಟೋರ್ ಅನ್ನ ಇಟ್ಕೊಂಡು ಈಕೆ ಜೀವನವನ್ನ ಮಾಡ್ತಿರ್ತಾಳೆ. ಮುತ್ತು ಟೀ ಸ್ಟಾಲ್ ಅನ್ನ ಇಟ್ಕೊಂಡಿರ್ತಾರೆ. ಇಬ್ರು ಕೂಡ ಪರಿಚಯ ಇರುತ್ತೆ. ಸೊ ಈ 3 ಜನ ಒಂದೇ ಕಡೆ ವಾಸವಾಗಿರ್ತಾರೆ. ಈ ಕೆಲ ಸಮಯದ ನಂತರ ಅಂದ್ರೆ ಇಬ್ರು ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ, ಎಲ್ಲವನ್ನು ಕೂಡ ಇಟ್ಕೊಂಡಿರ್ತಾರೆ. ಆದ್ರೆ ಇದಾದ ಬಳಿಕ ಈತ ಆ ಮಹಿಳೆಗೆ ಏನು ಯುವತಿ ಅಂದ್ರೆ ಮಗಳಿರ್ತಾಳೆ, ಅವಳನ್ನ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಬಲವಂತವನ್ನ ಪೀಡಿಸ್ತಾ ಇರ್ತಾನೆ. 19 ವರ್ಷದ ಯುವತಿಯನ್ನ. ಆದ್ರೆ ಅದಕ್ಕೆ ಗೀತಾ ಏನಿದ್ದಾಳೆ ಈಕೆ ಅದಕ್ಕೆ ಒಪ್ತಾ ಇರೋದಿಲ್ಲ. ಇದರಿಂದ ಆತ ಕೋಪಗೊಂಡಿರುವಂತದ್ದು. ಇದೇ ವಿಚಾರಕ್ಕೆ ಮೇಲೆ ಸಾಕಷ್ಟು ಬಾರಿ ಇಬ್ಬರ ನಡುವೆ ಕೂಡ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಬಂದಿರ್ತದೆ. ಇದೇ ವಿಚಾರವಾಗಿ ಅವನದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಿನ್ನೆ ತಡರಾತ್ರಿ ಏನು ಆಕೆ ಮಲಗಿದ್ದಂತ ಸಂದರ್ಭ ಏನಿರುತ್ತೆ, ಈ ಸಂದರ್ಭದಲ್ಲಿ ಬೆಂಕಿಯನ್ನ ಹಚ್ಚಿರುವಂತ ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯಕ್ಕೆ ಸುಮಾರು 50% ಬರ್ನ್ ಆಗಿದ್ದಾರೆ. ಹೀಗಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇನ್ನ ಯಾವಾಗ ಈತ ಬೆಂಕಿಯನ್ನು ಹಚ್ಚಿದ ಬಳಿಕ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಸದ್ಯ ಇವಾಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇವರು 3 ಜನ ಒಂದೇ ಮನೆಯಲ್ಲಿ ಇದ್ರು ಅಂತ ಹೇಳಿದ್ರೆ ಇವರಿಬ್ಬರಿಗೆ ಮೊದಲಿಂದ ಪರಿಚಯ ಆಯ್ತಾ, ಇಲ್ಲ ಸಂಬಂಧಿಕರಿದ್ರ, ಯಾವ ಕಾರಣಕ್ಕಾಗಿ ಜೊತೆಗಿದ್ರು, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಇವರಿಗೆ ಸಂಬಂಧಪಟ್ಟವರು ಇಲ್ಲ ಸಂಬಂಧಿಕರು ಈಕೆಗೆ ಮದುವೆ ಆಗಿ ಏನಾದ್ರು ಡಿವೋರ್ಸ್ ಆಗಿತ್ತಾ, ಪತಿ ಇದಾನೆ ಇಲ್ಲೋ, ಈ ಎಲ್ಲಾ ಆಯಾಮದಲ್ಲೂ ಕೂಡ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತದೆ ತನ್ನ ಈಕೆ ಗೀತಾ ಏನಿದ್ದಾಳೆ ಗಾಯಾಳು, ಬೆಂಕಿಯಿಂದ ಸುಟ್ಟಿರುವಂತವಳು. ಸೊ ಈಕೆ ಮಗಳನ್ನ ಆತ ಮದುವೆ ಮಾಡ್ಕೊಡುವಂತ ಪೀಡಿಸ್ತಿದೆ. ಈ ವಿಚಾರಕ್ಕಾಗಿದೆ ಅನ್ನೋದು ಪ್ರಾಥಮಿಕ ಪ್ರಿಲಿಮಿನರಿ ಆಗಿ ಸಿಕ್ಕಿರುವಂತ ಮಾಹಿತಿ. ಸದ್ಯ ಆರೋಪಿ ತಲೆ ಮರೆಸ್ಕೊಂಡಿದ್ದಾನೆ. ಆತನ ಬಂಧನದ ಬಳಿಕ ಮತ್ತಷ್ಟು ಮಾಹಿತಿಗಳು ಹೊರಬರುವ ಸಾಧ್ಯತೆ ಇರುವಂತದ್ದು ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.